ಹೆಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಸೊ ನಾನು ರೆಡಿ ಆಗ್ತಿದ್ದೀನಿ. ಸೊ ನಿಮಗೂ ಗೊತ್ತಾಗ್ತಿದೆ ಏನಕ್ಕೆ ರೆಡಿ ಆಗ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ. ಅದೇನೆಂದರೆ ಆ್ಯನಿವರ್ಸರಿ. ಸೊ ಆ್ಯಕ್ಚುಲಿ ಇದು ಇವಾಗ ನಾನು ಹಾಕ್ತಿರೋ ವೀಡಿಯೋ 2024 ಆ್ಯನಿವರ್ಸರಿ. 2025ಗೆ ಬಿಕಾಸ್ ಆಫ್ ಸಮ್ ಆಫ್ ರೀಸನ್ಸ್ ನನಗೆ ಸೆಲೆಬ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಾನು 2024 ಸೆಲೆಬ್ರೇಷನ್ ಹೇಗಿತ್ತು, ನಮ್ಮ ಆ್ಯನಿವರ್ಸರಿ ಹೇಗಿತ್ತು ಅಂತ ಹೇಳಿ ಅಂತ. ಸೊ ಇದನ್ನು ನನ್ನ ಮೆಮೊರಿಗೋಸ್ಕರನೇ ಮಾಡ್ತಿದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂತ. ಸೊ 2024 13th ಮೇ ನಾನು ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡಿ ನಾವು ಒಂದು ಟೆಂಪಲ್ಗಂತ ಹೋಗಿದ್ವಿ. ಸೊ ಆ ಟೆಂಪಲ್ಗೆ ಹೋಗೋ ದಾರಿ ಇದು. ಯಾವ ಟೆಂಪಲ್ ಅಂತ ಹೇಳಿ ಅಂತ ನಿಮ್ಗೆ ಟೆಂಪಲ್ ನೋಡಿದರೆ ಗೊತ್ತಾಗುತ್ತೆ. ಸೊ ಟೆಂಪಲ್ಗೆ ಹೋಗೋ ಮುಂಚೆ ಆಗುಂಬೆ ಘಾಟಿ ದಾಟಬೇಕಿತ್ತು. ಆಗುಂಬೆ ಘಾಟಿ ಅಂದರೆ ಗೊತ್ತೇ ಇದೆ ಅಲ್ವಾ ನಿಮಗೆ. ಸೊ ಅಲ್ಲಲ್ಲಿ ನಿಲ್ಲಿಸಿ ಹೋಗಬೇಕು. ತುಂಬ ವೆಹಿಕಲ್ ಕ್ರೌಡ್ ಇರುತ್ತೆ. ಸೊ ನಮ್ಮದು ಟ್ರಾವೆಲಿಂಗ್ ಕೂಡ ಹೀಗೇ ಇತ್ತು. ಇದೊಂಥರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವಿಡಿಯೋ ಅಂತ ಅಂದ್ಕೊಳ್ಬೋದು. ಇದೊಂಥರ ಟ್ರೆಂಡ್ ಕೂಡ. ಸೊ ನಾವು ಅದನ್ನು ಇವಾಗ ಟ್ರೈ ಮಾಡಬೇಕು ಅಂತ ಹೇಳಿ ಅಂತ ಟ್ರೈ ಮಾಡಿದ್ವಿ. ಚೆನ್ನಾಗೇ ಬಂದಿದೆ ಅಂತ ನನಗನ್ಸುತ್ತೆ. ಫೈನಲಿ ವಿಡಿಯೋ ಔಟ್ಪುಟ್ ಬಂದುಬಿಟ್ಟು ಈ ಥರ ಇದೆ ಅಂತ ಹೇಳಿ ಅಂತ. ಹೆಂಗಿದೆ ಅಂತ ಹೇಳಿ ನೋಡಿರೋ ನೀವು ಕಮೆಂಟ್ ಮಾಡಿ, ಓಕೆನಾ? ಯಾವತ್ತೂ ನಮಗೆ ಕಾಯಿಲೆನೇ ಬರಲ್ಲ ಅನ್ನೋವಂಥ ಪ್ರತೀತಿ ಕೂಡ ಇದೆ. ಇದ್ರ ನೆಕ್ಸ್ಟು ನನ್ನ ಹಸ್ಬೆಂಡ್ ನನ್ನನ್ನು ಸರ್ಪ್ರೈಸಾಗಿ ನಮಗೆ ಬೀಚಿಗೆ ಕರ್ಕೊಂಡೋದ್ರು. ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ನಮ್ಮ ಡೇ ತುಂಬಾ ಚೆನ್ನಾಗಿತ್ತು. ಸೊ ಒನ್ಸ್ ಅಗೈನ್ ನನ್ನ ಹಸ್ಬೆಂಡ್ಗೆ ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.